ನಮ್ಮ ದೇಹದಲ್ಲಿ ಇರುವಂತ ಬೊಜ್ಜು ನಮ್ಮ ಸೌಂದರ್ಯಕ್ಕೆ ತೊಂದರೆ. ವಾರದಲ್ಲಿ 3 ಕೆಜಿವರೆಗೂ ನೀವು ಸಣ್ಣ ಆಗ್ಬೋದು. ವೈಜ್ಞಾನಿಕವಾಗಿ ಆರೋಗ್ಯ ತಜ್ಞರು ಕೂಡ ಪ್ರೂವ್ ಮಾಡಿದ್ದಾರೆ. ಈ ಆಹಾರದ ರುಚಿಗೆ ಮಾತ್ರವಲ್ಲದೆ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಸಿಹಿಯಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ದೇಹದ ಕೆಟ್ಟ ಕೊಬ್ಬು ಅನ್ನೋದು ನಮ್ಮ ಹೃದಯಕ್ಕೆ ತೊಂದರೆ. ಹಾಗೆ ನಮ್ಮ ದೇಹದಲ್ಲಿ ಇರುವಂತ ಬೊಜ್ಜು ನಮ್ಮ ಸೌಂದರ್ಯಕ್ಕೆ ತೊಂದರೆ. ಇವೆರಡರಿಂದನೂ ದೂರ ಬರಬೇಕು ಅಂದ್ರೆ ಇದನ್ನ ಕಡಿಮೆ ಮಾಡ್ಕೊಳ್ಳುವ ಒಂದು ವಿಧಾನವನ್ನ ನಾವು ನೋಡ್ಬೇಕು. ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಯಾಕೆ ಆಗುತ್ತೆ, ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮಿಂದ ಯಾವತ್ತೂ ಕೊಬ್ಬನ್ನ, ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಪ್ಪದೆ ಈ ಒಂದು ಕೆಲಸನ ನೀವು ಮಾಡಿ ನೋಡಿ. ಈ ಒಂದು ವಸ್ತುವನ್ನ ಬಳಸಿ ನಿಮ್ಮ ದೇಹದ ಕೊಬ್ಬು ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬಂದು ವಾರದಲ್ಲಿ 3 ಕೆಜಿವರೆಗೂ ನೀವು ಸಣ್ಣ ಆಗ್ಬೋದು. ಇದು ಸ್ವತಃ ನಾನು ಬಳಸಿ ನೋಡಿರುವಂಥದ್ದು. ಹಾಗೆ ಇದರಿಂದ ಬೇರೆ ರೀತಿಯ ಆರೋಗ್ಯ ಪ್ರಯೋಜನಗಳು ಕೂಡ ನನಗೆ ಸಿಕ್ಕಿದೆ. ಹಾಗಿದ್ರೆ ಏನದು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಿದ್ರೆ ದಿನ ಬೆಳಿಗ್ಗೆ ಎದ್ದು ಯಾವುದೇ ಹೆಚ್ಚು ಟೈಮ್ ಇಲ್ಲ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ, ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ, ಡಯಟ್ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ, ಆದರೂ ಕೂಡ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡಬೇಕು. ಹಾಗಿದ್ರೆ ಏನು ಮಾಡಬೇಕು? ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮ್ಮ ತೂಕವನ್ನು, ಕೊಬ್ಬನ್ನು ಕರಗಿಸ್ಕೊಳ್ಬೇಕು. ನಮಗೆ ಅದರಿಂದ ಬೆನಿಫಿಟ್ಸ್ ಸಿಗಬೇಕು. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಕೂಡ ಈ ಒಂದು ರೀತಿಯಲ್ಲಿ ದಿನ ಬೆಳಿಗ್ಗೆ ನಾವು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಸಾಬೀತಾಗಿದೆ. ಹಾಗೆ ವೈಜ್ಞಾನಿಕವಾಗಿ ಆರೋಗ್ಯ ತಜ್ಞರು ಕೂಡ ಪ್ರೂವ್ ಮಾಡಿದ್ದಾರೆ. ಹಾಗಿದ್ರೆ ಏನದು, ಆ ವಸ್ತು ಯಾವುದು ಅಂತ ನೋಡೋದಾದ್ರೆ ಕರಿಬೇವಿನ ಎಲೆಗಳು ಅಥವಾ ಕರಿ ಲೀವ್ಸ್. ನಾವು ದಿನನಿತ್ಯ ನಮ್ಮ ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೆ ಒಗ್ಗರಣೆ ಅನ್ನೋದು ಮಾಡೇ ಮಾಡ್ತೀವಿ. ಒಗ್ಗರಣೆಗೆ ಕರಿಬೇವಿನ ಎಲೆಗಳು ಇಲ್ಲ ಅಂದ್ರೆ ಅದರ ಘಮನೂ ಬರೋದಿಲ್ಲ, ಹಾಗೆ ಆಹಾರದ ರುಚಿನೂ ಕೂಡ ಹೆಚ್ಚುವುದಿಲ್ಲ. ಇದು ಬರೀ ಆಹಾರದ ರುಚಿಗೆ ಮಾತ್ರವಲ್ಲದೆ ನಮ್ಮ ದೇಹದ ಕೊಬ್ಬನ್ನು ಕರಗಿಸೋದಕ್ಕೂ ಸಹಾಯ ಮಾಡುತ್ತೆ. ಹಾಗೆ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು ಕೂಡ ಹೊಂದಿದೆ. ಹಾಗಿದ್ರೆ ಇದನ್ನ ಯಾವ ರೀತಿಯಲ್ಲಿ ಬಳಸಬೇಕು? ಅದಕ್ಕೂ ಮುಂಚೆ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಯಾಕೆ ಸಂಗ್ರಹವಾಗುತ್ತೆ? ನಾವು ತಿನ್ನುವ ಆಹಾರ ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇದ್ದಾಗ, ಚಯಾಪಚಯ ಕ್ರಿಯೆ ಸರಿಯಾಗಿ ನಡೆಯದೇ ಇದ್ದಾಗ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಸ್ಲೋ ಆದಾಗ ನಾವು ತಿಂದಿರೋ ಆಹಾರ ನಮಗೆ ಬೊಜ್ಜಿನ ರೂಪದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಸೊಂಟದ ಸುತ್ತ ಕೊಬ್ಬು ಅನ್ನೋದು ಸಂಗ್ರಹವಾಗ್ತಾ ಹೋಗುತ್ತೆ. ಹಾಗಿದ್ರೆ ಈ ಒಂದು ಕೆಲಸನ ನಾವು ದಿನ ಬೆಳಿಗ್ಗೆ ಎದ್ದು ಮಾಡ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಇದರಿಂದ ದಿನೇ ದಿನೇ ಕೊಬ್ಬು ಕರಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ಕರಳಿನ ಆರೋಗ್ಯ ಅನ್ನೋದು ಉತ್ತಮವಾಗ್ತಾ ಬರುತ್ತೆ. ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಕರಿಬೇವಿನ ಎಲೆಗಳನ್ನ ದಿನ ನೀವು 1 ಎಸಳು ಕರಿಬೇವಿನ ಎಲೆಗಳನ್ನ ತೆಗೆದುಕೊಂಡು ಇದರಲ್ಲಿ ಒಂದು 5ರಿಂದ 6 ಎಲೆಗಳನ್ನ ಚೆನ್ನಾಗಿ ತೊಳೆದು ಆ ಎಲೆಗಳನ್ನ ಬ್ರಷ್ ಏನು ಮಾಡಿರ್ಬೋದು, ಬರೀ ಬಾಯಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಜಗಿದು ಅದನ್ನ ನುಂಗಿ ಆನಂತರ 1 ಗ್ಲಾಸ್ ಬೆಚ್ಚನೆಯ ನೀರನ್ನ ಕುಡಿಬೇಕು. ಇದೇ ರೀತಿ ಆಯುರ್ವೇದದಲ್ಲೂ ಕೂಡ ಹೇಳಿದ್ದಾರೆ, ಮನೆ ಮಂದಿಯೆಲ್ಲ ದಿನ ಬೆಳಿಗ್ಗೆ 1 ಹಿಡಿ ಕರಿಬೇವಿನ ಎಲೆಗಳನ್ನ ತಿಂದು ನೀರನ್ನ ಕುಡಿಯೋದ್ರಿಂದ ಎಷ್ಟು ಆರೋಗ್ಯ ಸಮಸ್ಯೆಗಳಿಂದ ದೂರ ಇರ್ಬೋದು ಅಂತ ಹೇಳಿ. ಹಾಗೆ ಈ ಕರಿಬೇವಿನ ಎಲೆಗಳನ್ನ ದಿನನಿತ್ಯ ಬಳಸ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ಕರಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ. ಬೊಜ್ಜಿನ ಪ್ರಮಾಣ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದನ್ನ ಕರಿಬೇವಿನ ಎಲೆಗಳನ್ನ ತಿನ್ನೋದ್ರಿಂದ ನಮ್ಮ ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಕೂದಲಿನ ಬೆಳವಣಿಗೆ ಹಾಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ರೆ ಅದರಿಂದನೂ ಕೂಡ ದೂರ ಬರ್ಬೋದು. ಅದರ ಜೊತೆಯಲ್ಲಿ ನಮ್ಮ ಚರ್ಮದ ಕಾಂತಿಗೂ ಕೂಡ ತುಂಬಾನೇ ಪ್ರಯೋಜನ ಹೊಂದಿದೆ. ಅದರ ಜೊತೆಯಲ್ಲಿ ನಮ್ಮ ದೇಹದ ರಕ್ತದ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಮಧುಮೇಹ, ಡಯಾಬಿಟಿಸ್ ಇಂದ ಹೊರಗಡೆ ಬರ್ಬೋದು. ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರ್ಬೋದು. ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ಕೆಟ್ಟ ವಿಷಕಾರಿ ಅಂಶಗಳನ್ನ ಹೊರಗಡೆ ಹಾಕುತ್ತೆ. ಟಾಕ್ಸಿನ್ಸ್ ಅನ್ನು ಹೊರಗಡೆ ಹಾಕುತ್ತೆ. ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಯಾವಾಗ ಸಂಗ್ರಹವಾಗುತ್ತೆ ಆವಾಗ ಕ್ಯಾಲೋರಿ ಬರ್ನ್ ಅನ್ನೋದು ಕಡಿಮೆ ಆಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಕೊಬ್ಬು ಅನ್ನೋದು ದಿನೇ ದಿನೇ ಸಂಗ್ರಹವಾಗ್ತಾ ಹೋಗುತ್ತೆ. ಅದೆಲ್ಲದರಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಈ ಕರಿಬೇವಿನ ಎಲೆಗಳನ್ನ ದಿನ ಬೆಳಿಗ್ಗೆ ಏನಿಲ್ಲ ಅಂದ್ರೂ 5ರಿಂದ 6 ಎಲೆಗಳನ್ನ ನೀವು ಚೆನ್ನಾಗಿ ಜಗಿದು ಅದರ ರಸವನ್ನ ನುಂಗಿ ನೀರನ್ನ ಕುಡಿಬೇಕು.
ಹೀಗೆ ಮಾಡಬೇಕಾ, ಇದನ್ನ ಜಗಿಯೋದಕ್ಕೆ ಸ್ವಲ್ಪ ಕಹಿ ಆಗುತ್ತೆ ಅನ್ನೋರು ಇದನ್ನ ನೀವು ಕಷಾಯದ ರೂಪದಲ್ಲಿ ಮಾಡ್ಕೊಂಡು ಕುಡಿಬೋದು. ಹೀಗೆ ಜಗಿದು ತಿನ್ನೋದ್ರಿಂದ ನಮಗೆ ಇದರ ನ್ಯಾಚುರಲ್ ಆಗಿ ಡೈರೆಕ್ಟ್ ಆಗಿ ಬೆನಿಫಿಟ್ಸ್ ಬೇಗ ಅನ್ನೋದು ರಿಸಲ್ಟ್ ಸಿಗುತ್ತೆ. ಹಾಗೆ ಯಾರಿಗೆ ಹೆಚ್ಚು ಟೈಮ್ ಇರಲ್ಲ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಳ್ಳೋದಕ್ಕೆ ಅಂಥವರಿಗೆ ಈ ರೀತಿಯಾದ ಒಂದು ವಿಧಾನ ಬೆಸ್ಟ್ ಅಂತ ಹೇಳ್ತೀನಿ. ಹೀಗೆ ನ್ಯಾಚುರಲ್ ಆಗಿ ಡೈರೆಕ್ಟ್ ಆಗಿ ಜಗಿದು ತಿನ್ನೋದ್ರಿಂದ ನಮ್ಮ ಬಾಯಿಯ ದುರ್ವಾಸನೆಯಿಂದ ಕೂಡ ನಾವು ಹೊರಗಡೆ ಬರ್ಬೋದು. ಸ್ವಲ್ಪ ಕಹಿ ಆದ್ರೂ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಏನಾದ್ರೂ ಮಾಡಲೇಬೇಕು. ತಿನ್ನೋದಕ್ಕೆ ಕಹಿ ಆದ್ರೂ ಇದರಿಂದ ಸಿಗುವ ರಿಸಲ್ಟ್ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಸಿಹಿಯಾಗಿರುತ್ತೆ. ಹಾಗಾಗಿ ನಮ್ಮ ದೇಹದ ಆರೋಗ್ಯ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಸರಿ ಮಾಡ್ಕೊಳ್ಬೇಕು. ಅದು ಹೆಚ್ಚು ಖರ್ಚಿಲ್ಲದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯವನ್ನ ನಾವು ಸರಿ ಮಾಡ್ಕೊಳ್ಬೇಕು. ಅದರಲ್ಲೂ ದೇಹದ ತೂಕದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು. ನಾವು ಫಿಟ್ ಆಗಿರ್ಬೇಕು ಅಂತ ಇದ್ರೆ ಏನ್ ಬೇಕಾದ್ರೂ ಮಾಡೋದಕ್ಕೆ ನಾವು ರೆಡಿ ಆಗಿರ್ಬೇಕು. ಇದೇನು ಅಷ್ಟು ದೊಡ್ಡದರವಾದ ಕಹಿ ಆಗಿರುವಂತ ಎಲೆ ಅಲ್ಲ. ಸ್ವಲ್ಪ ಕಹಿ ಅನ್ಸಿದ್ರು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗಿದ್ರೆ ಈ ರೀತಿಯಾಗಿ ನೀವು ಕರಿಬೇವಿನ ಎಲೆಗಳನ್ನ ದಿನ ಬೆಳಗ್ಗೆ ಎದ್ದು 5ರಿಂದ 6 ಎಲೆಗಳನ್ನ ಚೆನ್ನಾಗಿ ಜಗ್ದು ನುಂಗೋದ್ರಿಂದ ನಿಮ್ಮ ದೇಹದ ಕೊಬ್ಬು ಅನ್ನೋದು ದಿನೇ ದಿನೇ ಕರಗ್ತಾ ಬರುತ್ತೆ. ಸೊಂಟದ ಸುತ್ತಳತೆ ಅನ್ನೋದು ದಿನೇ ದಿನೇ ಸಣ್ಣ ಆಗ್ತಾ ಬರುತ್ತೆ. ನೀವು ಅನ್ಕೊಂಡಿರೋಷ್ಟು ನೀವು ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು. ನಾನು ಕೂಡ ಇದನ್ನ ನಿಮ್ಗೆ ತಿಂದು ತೋರಿಸ್ತೀನಿ. ಬೇಕು ಅಂದ್ರೆ ಹೀಗೆ ಒಂದು 4 ಎಲೆಗಳನ್ನ ಬಾಯಲ್ಲಿ ಹಾಕಿ ಚೆನ್ನಾಗಿ ಜಗಿರಿ. ಏನು ಅಷ್ಟೇನು ಕಹಿಯಾಗಿರಲ್ಲ. ನೀರನ್ನ ಕುಡಿಬಹುದು. ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾವು ಅಡಿಗೆಯಲ್ಲಿ ಬಳಸಿದಾಗ. ಹಾಗೆ ತಿನ್ನುವಾಗ್ಲೂ ಅಷ್ಟೇ ರುಚಿಯಾಗೇನೆ ಇರುತ್ತೆ. ಏನು ಅಷ್ಟು ಕಹಿ ಅನ್ಸಲ್ಲ ನಮಗೆ ತಿನ್ನೋದಕ್ಕೆ. ಸ್ವಲ್ಪ ತಿನ್ನುವಾಗ ಕಷ್ಟ ಅನ್ಸ್ಬೋದು ಫಸ್ಟ್ ಅಲ್ಲಿ, ಆಮೇಲೆ ಹೋಗ್ತಾ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಇದನ್ನ ಏನಿಲ್ಲ ಅಂದ್ರೂ ಒಂದು 15 ದಿವಸಗಳ ಕಾಲ ನೀವು ಬಳಸಿ ನೋಡಿ. ನಿಮ್ಮ ದೇಹದ ಬದಲಾವಣೆ ನೀವೇ ನೋಡ್ತೀರಾ. ನಿಮ್ಮ ದೇಹದಲ್ಲಿ ಆಗುವ, ನಿಮ್ಮ ಆರೋಗ್ಯದಲ್ಲಿ ಆಗುವ ಒಂದು ಅಭಿವೃದ್ಧಿ, ಇಂಪ್ರೂವ್ಮೆಂಟ್ ಅನ್ನ ನೀವೇ ನೋಡ್ತೀರಾ. ಹಾಗೆ ನಿಮ್ಮ ತೂಕದಲ್ಲಿ ಆಗುವ ಮ್ಯಾಜಿಕ್ ಅನ್ನ ಕೂಡ ನೀವೇ ನೋಡ್ತೀರಾ. ನಿಮ್ಮ ಕೊಬ್ಬಿನ ಸಂಗ್ರಹ ಅನ್ನೋದು ದಿನೇ ದಿನೇ ಕರಗ್ತಾ ಹೋಗೋದು ನೀವೇ ಅದನ್ನ ಗಮನಿಸ್ತಾ ಹೋಗ್ತೀರಾ. ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಸಿಗುವಂಥದ್ದು ಈ ಕರಿಬೇವಿನ ಎಲೆಗಳನ್ನು ಜಗಿದು ತಿನ್ನೋದ್ರಿಂದ. ನೀವು ಜಗಿದು ತಿನ್ನೋಕ್ಕಾಗಲ್ಲ ಅಂದ್ರೆ ಕಷಾಯದ ರೂಪದಲ್ಲಿ ಕೂಡ ಮಾಡಿಕೊಂಡು ಕುಡಿಬಹುದು. ಅದ್ರಿಗಿಂತ ಒಳ್ಳೆ ರಿಸಲ್ಟ್ ಸಿಗ್ಬೇಕಂದ್ರೆ ಈ ರೀತಿಯಾಗಿನೇ ನೀವು ಜಗಿದು ತಿನ್ನಿ. ಹೆಚ್ಚು ಕೆಲಸ ಆಗಲ್ಲ ದಿನ ಬೆಳಿಗ್ಗೆ ಎದ್ದು ನೀವು ತಿನ್ನೋದಕ್ಕೆ, ಅಲ್ವಾ? ಖಂಡಿತ ನೀವು ಕೂಡ ನಿಮ್ಮ ತೂಕದ ಸಮಸ್ಯೆಯಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗದೆ, ಏನೆಲ್ಲ ಸರ್ಕಸ್ ಪಟ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗದೆ ಇದ್ರೆ ಈ ಒಂದು ಮೆಥಡನ್ನು ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಬೆನಿಫಿಟ್ ಸಿಗುವಂಥದ್ದು. ನಾನು ಎಲ್ಲ ವಿಡಿಯೋಗಳು, ವೆಯ್ಟ್ ಲಾಸ್ ವಿಡಿಯೋಗಳಲ್ಲೂ ನಿಮಗೆ ನ್ಯಾಚುರಲ್ ಆಗಿ ನಮ್ಮ ಸುತ್ತಮುತ್ತ ಪ್ರಕೃತಿಯಲ್ಲಿ ಸಿಗುವ ಪದಾರ್ಥಗಳಿಂದನೇ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಇದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಆಗೋದಿಲ್ಲ. ರಿಸಲ್ಟ್ ಅಂತೂ ನಿಮಗೆ ನಿಧಾನವಾದರೂ ಒಳ್ಳೆ ರಿಸಲ್ಟೇ ಸಿಗುತ್ತೆ. ನಾವು ಹೊರಗಡೆಯಿಂದ ಮೆಡಿಸಿನ್ಗಳನ್ನ, ಮಾತ್ರೆಗಳನ್ನ ತೆಗೆದುಕೊಂಡು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗಿ ಬೇರೆ ರೀತಿ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸೋ ಬದಲು ಈ ರೀತಿಯಾದ ಹೋಮ್ ರೆಮಿಡಿಗಳಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲ್ ಆಗಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೊಳ್ಬೋದು. ಹಾಗಾಗಿ ಈ ರೆಮಿಡಿ ಕೂಡ ಅಷ್ಟೇ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಸೇಫ್ ಆಗಿರುವಂಥದ್ದು. ಹಾಗೆ 100% ನಿಮಗೆ ಬೆನಿಫಿಟ್ ಸಿಗುವಂಥದ್ದು. ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಸೊಂಟದ ಸುತ್ತಳತೆ ಇರುವಂಥ ಕೊಬ್ಬನ್ನ ಕರಗಿಸೋದಕ್ಕೆ, ಹೆಚ್ಚಿನ ಬೊಜ್ಜಿನಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಕರಿ ಲೀವ್ಸ್ ರೆಮಿಡಿ ಅನ್ನೋದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಖಂಡಿತ ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಮಾಡೋ ಪಾಸಿಟಿವ್ ಕಮೆಂಟ್ಸಿಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವರು ಕೂಡ ಇದನ್ನ ಬಳಸೋದಕ್ಕೆ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.